ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ನಾಡು ನುಡಿ ನ್ಯೂಸ್ ಲೈವ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಅದೃಷ್ಟ ಯಾವಾಗ ಬೇಕಾದರೂ ಬರಬಹುದು. ಅದೇ ರೀತಿಯಲ್ಲಿ ಅದೃಷ್ಟ ಯಾವಾಗ ಬೇಕಾದರೂ ಕೈ ಕೊಡಬಹುದು. ಈಗ ಬಡವರಾಗಿರುವವರು ಮುಂದೆ ಶ್ರೀಮಂತರಾಗಬಹುದು. ಅದೇ ರೀತಿಯಲ್ಲಿ ಈಗ ಶ್ರೀಮಂತರಾಗಿರುವವರು ಮುಂದೆ ಬಡವರು ಕೂಡ ಆಗಬಹುದು. ಇತ್ತೀಚಿನ ದಿನಗಳಲ್ಲಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಒಂದು ಕಾಲದ ಬಾಲಿವುಡ್ನ ನಟಿ ಈಗ ಸ್ಮಶಾನದಲ್ಲಿ ವಾಸವಿದ್ದು ಭಿಕ್ಷೆ ಬೇಡಿಕೊಂಡು ಜೀವನವನ್ನ ಮಾಡುತ್ತಿದ್ದಾಳೆ. ನೀವು ಅನೇಕ ನಟನಟಿಯರ ಜೀವನದ ನೋವಿನ ಕಥೆಯನ್ನ ಕೇಳಿರಬಹುದು. ಅದೇ ರೀತಿಯಲ್ಲಿ ಈ ನಟಿಯ ಕಥೆಯನ್ನ ಕೇಳಿದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಕೆಲವು ದಿನಗಳ ಹಿಂದೆ ಒಬ್ಬ ಮಹಿಳೆ ಕೆಟ್ಟ ಸ್ಥಿತಿಯಲ್ಲಿ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಸಾಮಾನ್ಯ ಜನರು ಈಕೆಯನ್ನು ನೋಡಿ ಈಕೆ ಒಬ್ಬಳು ಭಿಕ್ಷುಕಿ ಎಂದು ಭಾವಿಸಿದ್ದರು. ಆದರೆ ಈಕೆ ಭಿಕ್ಷುಕಿಯಲ್ಲ, ಒಂದು ಕಾಲದಲ್ಲಿ ಬಾಲಿವುಡ್ನ ನಟಿಯಾಗಿದ್ದಳು. ಒಂದು ಕಾಲದಲ್ಲಿ ಬಾಲಿವುಡ್ನಲ್ಲಿ ನಟಿಯಾಗಿ ಮಿಂಚಿದ್ದ ಈಕೆ ಇಂದು ಸ್ಮಶಾನದಲ್ಲಿ ವಾಸಿಸಿಕೊಂಡು ಭಿಕ್ಷೆ ಬೇಡಿಕೊಂಡು ಜೀವನವನ್ನ ಮಾಡುತ್ತಿದ್ದಾಳೆ. ಹಾಗಾದರೆ ಈ ನಟಿ ಯಾರು? ಈಕೆ ಭಿಕ್ಷೆ ಬೇಡಲು ಕಾರಣವೇನು? ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ನ ಮೊದಲ ಬಾರಿ ವೀಕ್ಷಣೆಯನ್ನು ಮಾಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇತ್ತೀಚೆಗೆ ತರುಣ್ ಮಿಶ್ರಾ ಅನ್ನುವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಮಹಿಳೆಯ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ರಸ್ತೆಯಲ್ಲಿ ಭಿಕ್ಷೆಯನ್ನ ಬೇಡುತ್ತಿದ್ದ ಮಹಿಳೆಯ ಬಳಿ ಹೋದ ತರುಣ್ ಮಿಶ್ರಾ ಅವರು ಆಕೆಯನ್ನ ವಿಚಾರಿಸಿದಾಗ ಆಕೆ ನಾನೊಬ್ಬಳು ಹಿಂದಿನ ಕಾಲದಲ್ಲಿ ಬಾಲಿವುಡ್ ನಟಿ ಎಂದು ಹೇಳಿಕೊಂಡಿದ್ದಾಳೆ. ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ನಟಿಯ ಬಳಿ ನಿನ್ನ ಹೆಸರು ಏನು ಅಂತ ಕೇಳಿದಾಗ ಆ ಸಮಯದಲ್ಲಿ ಆಕೆ ತನ್ನ ಹೆಸರು ಶೀಲಾ ಅಂತ ಹೇಳಿದ್ದಾಳೆ. ಶೀಲಾ ಹೆಸರಿನ ಈ ನಟಿ ಒಂದು ಕಾಲದಲ್ಲಿ ಬಾಲಿವುಡ್ ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡುತ್ತಿದ್ದರು. ಬಾಲಿವುಡ್ ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡಿರುವ ಈ ನಟಿ ಚಿತ್ರದಲ್ಲಿ ನಟಿಯಾಗಿ ಕೂಡ ನಟನೆಯನ್ನ ಮಾಡಿದ್ದಾರಂತೆ. ಬಾಲಿವುಡ್ ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡುತ್ತಿರುವಾಗ ಈಕೆ ತನ್ನ ತಂದೆಯನ್ನ ಕಳೆದುಕೊಳ್ಳುತ್ತಾರೆ. ತಂದೆಯನ್ನ ಕಳೆದುಕೊಂಡ ನಂತರ ಈಕೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟು ಈಗ ಈ ಪರಿಸ್ಥಿತಿಗೆ ಬಂದು ತಲುಪಿದ್ದಾಳೆ. ಮಾನಸಿಕವಾಗಿ ಚೆನ್ನಾಗಿರುವ ಈಕೆಯನ್ನ ಕಂಡು ಹಲವರು ಹುಚ್ಚಿ ಎಂದು ಭಾವಿಸಿದ್ದಾರೆ. ಈಕೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದ್ದು ಮನೆ ಇಲ್ಲದ ಕಾರಣ ಈಕೆ ಸ್ಮಶಾನದಲ್ಲಿ ವಾಸ ಮಾಡುತ್ತಿದ್ದಾಳೆ. ನಟಿ ಶೀಲಾ ಅವರ ನೋವಿನ ಕಥೆಯನ್ನ ಕೇಳಿದ ತರುಣ್ ಮಿಶ್ರಾ ಅವರು ಪೊಲೀಸರ ಸಹಾಯದಿಂದ ಈಕೆಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಸದ್ಯ ಈಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ.